ಆಗಲೇ ಹೇಳ್ತಾ ಇದ್ದಾಗೆ ಕೇವಲ ಜಾರ್ಖಂಡ್ನಲ್ಲಿ ಮಾತ್ರವಲ್ಲ ನಮ್ಮ ರಾಜ್ಯದಲ್ಲೂ ಕೂಡ ಅಲ್ಲಿ ಹೆಂಗೆ JPSC ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೀತಾ ಇದೆ, ನಮ್ಮಲ್ಲೂ ಕೂಡ KPSC ಬಗ್ಗೆ ಸಾಲು ಸಾಲು ಹಗರಣದ ಸುದ್ದಿ ಸದ್ದು ಮಾಡ್ತಾನೆ ಇದೆ. KPSCಯಲ್ಲಿ ಹಗರಣಗಳ ಸರೆಮಾಲೇನೇ ಇದೆ ಅಂತ ಹೇಳಿ ಆಕ್ರೋಶ ಮುಳುಗ್ತಾ ಇದೆ. ಹಣ ನೀಡಿದವರಿಗೆ ಹುದ್ದೆ ನೀಡಲಾಗ್ತಿದೆ ಅನ್ನೋ ಗಂಭೀರ ಆರೋಪ ಇದ್ರ ಜೊತೆಯಲ್ಲೇ ಕೇಳಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಹಾಗಾದ್ರೆ ಜಾರ್ಖಂಡ್ ರೀತಿಯ ಪ್ರತಿಭಟನೆ ಶುರುವಾಗುತ್ತಾ ಅನ್ನೋ ಮಾತು ಕೂಡ ಕೇಳೋಕ್ ಸಿಗ್ತಾ ಇದೆ. ಆ ಬಗ್ಗೆ ಡೀಟೇಲ್ಡ್ ವರದಿ ನೋಡೋಣ ಎಳೆ ಎಳೆಯಾಗಿ. ಜಾರ್ಖಂಡ್ನಂತೆ ಕರ್ನಾಟಕದಲ್ಲೂ ನೇಮಕಾತಿ ಹಗರಣ. KPSCಯಲ್ಲಿ ಸಾಲು ಸಾಲು ಅಕ್ರಮಗಳದ್ದೇ ಘಾಟು. ಅತ್ತ ಜಾರ್ಖಂಡ್ನಲ್ಲಿ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಂತ ಜೆನ್ಜಿ ಪ್ರತಿಭಟನೆ ಜೋರಾಗಿದೆ. ಇತ್ತ ಕರ್ನಾಟಕದಲ್ಲೂ ಕೂಡ KPSC ಅಕ್ರಮದ ಘಾಟು ಜೋರಾಗಿದೆ. ಇಲ್ಲೂ ಕೂಡ CBIಗೆ ಯಾಕೆ ವಹಿಸಬಾರದು ಅನ್ನೋ ಚರ್ಚೆಗಳು ಕೇಳಿ ಬರ್ತಾ ಇವೆ. ಹಣ ಪಡೆದು ಹುದ್ದೆ ಹಂಚಿಕೆ ಮಾಡಿದ ಆರೋಪ ಸೇರಿದಂತೆ ಒಂದೇ ರೂಮಲ್ಲಿ ಪರೀಕ್ಷೆ 10ಕ್ಕೂ ಹೆಚ್ಚು ಮಂದಿ ಪಾಸ್ ಆಗಿರೋ ಬಗ್ಗೆ ಅನುಮಾನಗಳು ಮೂಡಿದೆ. ಇನ್ನು PDO ಪರೀಕ್ಷಾ ಫಲಿತಾಂಶದ ಬಗ್ಗೆಯೂ ಅನುಮಾನ ವ್ಯಕ್ತವಾಗಿದೆ. KPSCಯಲ್ಲಿ ಅಕ್ರಮ ನಡೆದಿರೋ ಬಗ್ಗೆ ಆರೋಪಗಳು ಕೇಳಿಬಂದಿದೆ. ಯಾಕಂದ್ರೆ ಇಲ್ಲಿ ಹಣ ಕೊಟ್ಟವರಿಗೆ ಹುದ್ದೆ ನೀಡಿದ ಆರೋಪ ಇದೆ. ಇನ್ನು KS ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎನ್ನಲಾಗ್ತಾ ಇದೆ. ಹೀಗಾಗಿ ಪ್ರತಿಭಟನೆ ನಡೆದಿವೆ, ಆಕ್ರೋಶ ಮೊಳಗಿದೆ. ಪರೀಕ್ಷೆಗೂ ಮುಂಚೆ ಪೇಪರ್ ಲಕೋಟೆ ಸೀಲ್ ಓಪನ್ ಆಗಿತ್ತು ಎನ್ನಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಅರ್ಧ ಗಂಟೆ ತಡವಾಗಿ ಪರೀಕ್ಷಾ ಕೇಂದ್ರಕ್ಕೆ ಪ್ರಶ್ನೆ ಪತ್ರಿಕೆ ಬಂದಿತ್ತು. CTI ಹುದ್ದೆಗಳ ನೇಮಕಾತಿ ಭಾರಿ ಅಕ್ರಮ ಆರೋಪ ಕೇಳಿಬಂದಿದೆ. ವಾಣಿಜ್ಯ ತೆರಿಗೆ ಇನ್ಸ್ಪೆಕ್ಟರ್ಗಳ ನೇಮಕಾತಿ ಅಕ್ರಮ ನಡೆದಿದೆಯಾ ಎನ್ನಲಾಗ್ತಾ ಇದೆ. ಇನ್ನು AEE, AE, JE ಪರೀಕ್ಷೆಯಲ್ಲಿ ಅಕ್ರಮ ಆರೋಪ ಕೇಳಿದೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಗೆ 80 ಲಕ್ಷಕ್ಕೆ ಹುದ್ದೆ ನೀಡಲಾಗಿದೆ ಎನ್ನಲಾಗ್ತಾ ಇದೆ. ಹೀಗೆ ನೇಮಕಾತಿಯಲ್ಲಿ 60% ಅಕ್ರಮ ಗಂಭೀರ ಆರೋಪ ಕೇಳಿಬಂದಿದೆ. ಈಗ ಫಾರ್ ಎಕ್ಸಾಂಪಲ್ KPSC ತಗೊಳ್ಳಿ. KPSC ಪ್ರಾರಂಭ ಆದಾಗ್ಲಿಂದ ಇಲ್ಲಿವರೆಗೂ ಸಹ ಇದ್ರ ಮೇಲೆ ಆರೋಪ ಬರ್ತಾನೆ ಇದೆ. ಪ್ರತಿಯೊಂದು ಪರೀಕ್ಷೆಯಲ್ಲಿ, ಪ್ರತಿಯೊಂದು ನೇಮಕಾತಿಯಲ್ಲೂ ಸಹ ಒಂದು ಬೃಹತ್ ಮಟ್ಟದ ಭ್ರಷ್ಟಾಚಾರ ಆಗ್ತಾ ಇದೆ. ಇದು ಸರ್ಕಾರದ ಗಮನಕ್ಕೂ ಸಹ ಇದೆ. ಆದರೆ ಇವತ್ತು ಅಧಿಕಾರಕ್ಕೆ ಬರುವಂತ ಸರ್ಕಾರಗಳು ನಿದ್ದೆ ಮಾಡ್ತಾ ಕುಳಿತುಕೊಂಡಿದೆ. ಬಹುಶಃ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಈ ಸರ್ಕಾರದ ಮನಸ್ಥಿತಿ ಇಲ್ವೇನೋ ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಭಾವಿಸ್ತಾ ಇದ್ದೀವಿ. ಇಡೀ ರಾಜ್ಯವ್ಯಾಪಿ ನಾವು ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳ ಪೋಷಕರನ್ನು ಒಳಗೊಂಡಂತೆ, ರೈತರನ್ನು ಒಳಗೊಂಡಂತೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಪರೀಕ್ಷಾ ವ್ಯವಸ್ಥೆಯನ್ನ ಶುದ್ಧೀಕರಿಸುವಂತೆ ಹಾಗೂ ಸಮಗ್ರ ತನಿಖೆಯನ್ನ CBIಗೆ ವಹಿಸುವಂತೆ ಆಗ್ರಹಿಸಿ ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ಆಕಾಂಕ್ಷಿಗಳು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಿರಂತರ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ. ಕೇವಲ ಮೌಖಿಕ ಪ್ರತಿಭಟನೆಗಳಷ್ಟೇ ಅಲ್ಲದೆ ಆಕಾಂಕ್ಷಿಗಳು ಮತ್ತು ಸಂಘಟನೆಗಳು ಕಾನೂನು ಹೋರಾಟದ ಹಾದಿ ಹಿಡಿದಿದ್ದಾರೆ. ಹೈಕೋರ್ಟ್ ಅಲ್ಲಿ ದೂರು ದಾಖಲಿಸುವುದು, FIR ದಾಖಲಿಸಿ ಹೇಳಿಕೆಗಳನ್ನ ಪಡೆಯುವುದು ಹಾಗೂ ಸಾಕ್ಷ್ಯಗಳನ್ನು ಒದಗಿಸುವುದಕ್ಕೆ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ. ಪ್ರಕರಣದ ಗಂಭೀರತೆಯನ್ನ ಪರಿಗಣಿಸಿ ಕೆಲವು ತನಿಖೆಗಳನ್ನ CIDಗೆ ವರ್ಗಾಯಿಸಲಾಗಿದೆ. 2023-24ನೇ ಸಾಲಲ್ಲಿ 384 ಗ್ರೂಪ್ A ಮತ್ತು B ಹುದ್ದೆಗಳ ನೇಮಕಕ್ಕೆ ಅಧಿಸೂಚನೆ ಹೊರಬಿದ್ದಿತ್ತು. ಆಗ 2024ರ ಫೆಬ್ರವರಿ 26ರಂದು ಅಧಿಸೂಚನೆ ಹೊರಡಿಸಿತ್ತು. ಆಗಸ್ಟ್ 2024ರಲ್ಲಿ ನಡೆದ ಪ್ರಾಥಮಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಅನುವಾದದಲ್ಲಿ ತಪ್ಪು ಕಂಡು ಬಂದಿತ್ತು. ಹೊಸದಾಗಿ ಪರೀಕ್ಷೆ ನಡೆಸುವಂತೆ ಆಯೋಗಕ್ಕೆ ಸೂಚನೆ ನೀಡಿತ್ತು. 2024ರ ಡಿಸೆಂಬರ್ 29ಕ್ಕೆ ಮರುಪರೀಕ್ಷೆ ನಡೆಸಿತ್ತು. ಮರುಪರೀಕ್ಷೆ ನಡೆಸಿದ್ದ KPSC ಆ ಪರೀಕ್ಷೆಯಲ್ಲೂ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿತ್ತು. KPSC ನೇಮಕಾತಿ ಪರೀಕ್ಷೆಗಳಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು, ಪಶುವೈದ್ಯಾಧಿಕಾರಿ ಹುದ್ದೆಗಳು ಸೇರಿದಂತೆ ವಿವಿಧ ನೇಮಕಾತಿಗಳಲ್ಲಿ ಪ್ರತಿ ಹುದ್ದೆಗೆ ಲಕ್ಷಾಂತರ ರೂಪಾಯಿಗಳ ಬೇಡಿಕೆ ಇಡಲಾಗಿದೆ ಅನ್ನೋ ಗಂಭೀರ ಆರೋಪಗಳು ಕೇಳಿಬಂದಿವೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಂಕ ಗಳಿಕೆಯಲ್ಲಿ ಮುಂಚೂಣಿ ವಂಚನೆ ನಡೆದಿರುವ ಬಗ್ಗೆ ಆಕ್ಷೇಪಣೆಗಳು ವ್ಯಕ್ತವಾಗಿದೆ. ರಾಷ್ಟ್ರೀಯ ಮಟ್ಟದ ದೊಡ್ಡ ರಾಜಕೀಯ ಪಕ್ಷಗಳ ನೇರ ಅಥವಾ ದೊಡ್ಡ ಮಟ್ಟದ ಬೆಂಬಲ ಹಾಗೂ ಸೆಲೆಬ್ರಿಟಿಗಳ ಪ್ರಚಾರ ಇಲ್ಲದೆ ಕೇವಲ ಸ್ವಯಂ ಪ್ರೇರಿತ ವಿದ್ಯಾರ್ಥಿಗಳು ಮತ್ತು ಸಂಘಟನೆಗಳ ಮುಖಾಂತರವೇ ಈ ಹೋರಾಟವು ರಾಜ್ಯದಲ್ಲಿ ಮುಂದುವರೆದಿದೆ. ಸೊ ಇಲ್ಲಿ ಎರಡೂ ಹೋರಾಟಗಳು ಮತ್ತು ಯಾವುದೇ ಸರ್ಕಾರ ಬರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸು, ಅವರಿಗೆ ಎಚ್ಚರಿಕೆ ಗಂಟೆ. ಇವನು ಕರ್ನಾಟಕದಲ್ಲಿಯೂ ಕೂಡ ಇಲ್ಲಿ ಹೋರಾಟ ನಡೀತಾ ಇದೆ. ಸೊ ಕರ್ನಾಟಕದಲ್ಲಿ ಇವನು KPSC ಕರ್ಮಕಾಂಡ ನಡೀತಾ ಇದೆ. ಇಲ್ಲಿಯೂ ಕೂಡ ಬೂದಿ ಮುಚ್ಚಿದ ಕೆಂಡ ಇದೆ. ಇವತ್ತು KPSC ಆಕಾಂಕ್ಷಿಗಳು ಇವತ್ತು ಏನು ಚಿಲ್ಲರೆ ಇವತ್ತು ಪೋಸ್ಟ್ಗಳನ್ನ ಕರೆದಿದ್ದಾರೆ, ಅವು ಕೂಡ ಇವತ್ತು ಪಾರದರ್ಶಕವಾಗಿ ನಡೀತಾ ಇಲ್ಲ. ಅದೇ ಸ್ಕ್ಯಾಮ್ಗಳು ಇವತ್ತು ಹೊರಗೆ ಬರ್ತಿದ್ದಾವೆ.
ಇವತ್ತು ರಾಜ್ಯದಲ್ಲಿ ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಗೌರ್ಮೆಂಟ್ ಅವ್ರು ಹೇಳಿದ್ದೇನೆಂದ್ರೆ 2,71,000 ಹುದ್ದೆಗಳು ಖಾಲಿ ಇದಾವೆ. ಅದರೊಳಗೆ ಇವತ್ತು ಚಿಲ್ಲರೆ ಪೋಸ್ಟ್ಗಳು 23,000 56,000 ಅಂತ ಇವತ್ತು ತುಂಬ್ಕೋತಿದ್ದಾರೆ. ಅವು ಕೂಡ ಪಾರದರ್ಶಕವಿಲ್ಲ. ಇವತ್ತು ದೊಡ್ಡ ಸಂಖ್ಯೆ ಇವತ್ತು ನಿರುದ್ಯೋಗಿ ಯುವಕರಿದ್ದಾರೆ. ಸೊ ಅವ್ರಿಗೆ ಇವತ್ತು ಇವು ನೋಡ್ತಾ ಇದ್ದೀರಿ, ಇವತ್ತು ಪ್ಯೂನ್ ಪೋಸ್ಟ್ಗಳಿಗೆ ಕೂಡ ಇವತ್ತು ಲಕ್ಷಾಂತರ ಜನ ಅಪ್ಲೈ ಮಾಡ್ತಿದ್ದಾರೆ. ಮೊನ್ನೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 4,000 3,000 ಹುದ್ದೆಗಳಿಗೆ ಇವತ್ತು ಲಕ್ಷಾಂತರ ಹುದ್ದೆ ಯುವಕರೆಲ್ಲ ಅಪ್ಲೈ ಮಾಡ್ತಿದ್ದಾರೆ. ಸೊ ಇದು ಕೂಡ ಇವತ್ತು ಮುಂದಿನ ಎಚ್ಚರಿಕೆ ಇವತ್ತು ಯಾವುದೇ ಸರ್ಕಾರ ಬಂದರೂ ಆಗಿರ್ಬೋದು, ಇವತ್ತು ಪ್ರೆಸೆಂಟ್ ಇರುವಂಥ ಪಕ್ಷಗಳಾಗಿರ್ಬೋದು ಅಥವಾ ಸರ್ಕಾರಗಳಾಗಿರ್ಬೋದು, ಈ ಒಂದು ಎಚ್ಚರಿಕೆ ಗಂಟೆ. ಆದ್ರೆ ದೆಹಲಿಯ ಮಾದರಿಯಲ್ಲೇ ಜಾರ್ಖಂಡ್ನಲ್ಲಿ ಯುವಕರು ಬೀದಿಗಿಳಿದಿದ್ದಾರೆ. ನೇರವಾಗಿ ವ್ಯವಸ್ಥೆಯ ವಿರುದ್ಧ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲೂ ಪರೀಕ್ಷಾ ವ್ಯವಸ್ಥೆಯ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಉದ್ಭವಿಸುತ್ತಾ ಅಥವಾ ಅದಕ್ಕೂ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದು ಸದ್ಯದ ಪ್ರಶ್ನೆ.